ಹಾಯ್ ಹಲೋ ವೆಲ್ಕಮ್ ಟು ಚಾನಲ್ ಕುಕ್ ವಿತ್ ನಿಸಾ ಯೂಟ್ಯೂಬ್ಗೆ ಸ್ವಾಗತ. ನಾನಿವತ್ತು ಕ್ರಿಸ್ಮಸ್ ಸ್ಪೆಷಲಾಗಿ ಪ್ಲಮ್ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ವಿದೌಟ್ ಮೈದಾ, ವಿದೌಟ್ ಶುಗರ್, ವಿದೌಟ್ ವೈನ್ ಆ್ಯಂಡ್ ಶುಗರ್ನೂ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಬ್ಲೂಬೆರಿ ತೊಗೊಂಡಿದ್ದೀನಿ, ದ್ರಾಕ್ಷಿ, ಒಣ ಖರ್ಜೂರ, ಗೋಡಂಬಿ, ಬಾದಾಮಿ, ಟೂಟಿ ಫ್ರೂಟಿ, ಆಮೇಲೆ ವಾಲ್ನಟ್ ತೊಗೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ತೊಗೋತಾ. ಇಲ್ಲಿ ಸ್ವಲ್ಪ ನಾನು ಸೀಡ್ಸ್ ತೊಗೊಂಡಿದ್ದೀನಿ, ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಆರೆಂಜ್ ಜ್ಯೂಸನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೂರ್ಯಕಾಂತಿ ಸೀಡ್ಸ್ ಕೂಡ ತೊಗೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋ ಮೈದಾ, ನೋ ಶುಗರ್, ನೋ ಎಗ್, ನೋ ವೈನ್. ನ್ಯಾಚುರಲ್ ಆಗಿ ಟೇಸ್ಟ್ ಕೊಡುವಂಥ ಕೇಕನ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಆರೆಂಜ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಫ್ರೆಶ್ ಹಾಕೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಹಣ್ಣು ತಂದು ನೀವು ಫ್ರೆಶ್ ಆಗಿ ಮಾಡ್ಕೊಳ್ಳೋಕೆ ಹೋಗಿ ಹಾಕಬೇಡಿ, ಅದ್ರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾನಿಲ್ಲಿ 250 ml ಜ್ಯೂಸನ್ನ ಯೂಸ್ ಮಾಡಿದ್ದೀನಿ. ಇದು 1 ಅವರ್ ಮುಂಚೆ ನಾನು ನೆನೆಯೋಕೆ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಇಡೀ ನೈಟ್ ಕೂಡ ನೆನೆಯೋಕೆ ಇಡ್ಬೋದು. ಚೆನ್ನಾಗಿ ಉತ್ಕೊಂಡು ದಪ್ಪ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ದು ರಸನ ಬಿಟ್ಕೊಂಡಿರುತ್ತೆ. ನೋಡಿ, 250 mlನ ಯೂಸ್ ಮಾಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ಇದು ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 1 ಅವರ್ಗೆ ಬಿಟ್ಬಿಡೋಣ. ಇಲ್ಲಿ ಸೈಡಲ್ಲಿ ನಾನು ಹೇಳಿದ್ನಲ್ವ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು. ನಮಗೆ ಪಾಕ, ಎಳೆ ಪಾಕ ಆ ಥರ ಏನೂ ಬೇಕಾಗಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ನೀಟಾಗಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ನಾನು ಮುಂಚೆನೂ ಕೂಡ ಮಾಡಿ ಹಾಕಿದ್ದೀನಿ. ಅದಾದರೆ ನಾನು ಸಕ್ಕರೆ ಯೂಸ್ ಮಾಡಿದ್ದೆ, ಅದರಲ್ಲಿ ಮೈದಾ ಯೂಸ್ ಮಾಡಿದ್ದೆ. ಇದರಲ್ಲಿ ಸಕ್ಕರೆನೂ ಯೂಸ್ ಮಾಡ್ತಾ ಇಲ್ಲ, ಮೈದಾನೂ ಯೂಸ್ ಮಾಡ್ತಾ ಇಲ್ಲ. ನಾನು ಗೋಧಿ ಹಿಟ್ಟಿಂದನೇ ಮಾಡ್ತಾ ಇರುವಂಥ ಕೇಕ್ ಇದು. ಇವಾಗ ನೋಡಿ, ಎಲ್ಲ ಬೆಲ್ಲ ಕರ್ಕೊಂಡಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಶೋಧನೆ ಮಾಡ್ಕೊಳ್ಳೋಣ, ಸೋತ್ಕೊಂಡ್ಬಿಡೋಣ. ಇದನ್ನು ಸೋಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು ಕುದಿ ಬರ್ತಾಯಿದೆ, ಸಾಕು. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಕುದಿ ಬಂದಿದೆ, ಸಾಕು. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಸೈಡಿಗೆ ತಗೊಂಡು ಇದನ್ನು ಸೋಸ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಟೀ ಸೋಸೋದಿರುತ್ತಲ್ವ, ಅದರಲ್ಲಿ ಸೋಸ್ಕೊಳ್ಳೋಣ. ಸೈಡಿಗೆ ಎತ್ತಿಟ್ಬಿಡೋಣ ಇದನ್ನು ತಣ್ಣಗಾಗಕ್ಕೆ. ನೋಡಿ, ಸೋಸ್ಬಿಟ್ಟು ಸೈಡಲ್ಲಿ ತಣ್ಣಗಾಗಕ್ಕೆ ಎತ್ತಿಡ್ತಾ ಇದ್ದೀನಿ. ಇದಕ್ಕೆ ನಾನು ಹಾಲು ಕೂಡ ಯೂಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು ಕೇಕು. ತುಂಬ ನಟ್ಸ್ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು 6 ಇಂಚಿಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆನ ಹಾಕಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಅದಕ್ಕೆ ಬಟರ್ ಪೇಪರ್ನ ಕೂಡ ಹಾಕೋತಾ ಇದ್ದೀನಿ. ಸೈಡಲ್ಲೂ ಕೂಡ ನಾನು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಪ್ರಿಪೇರ್ ಮಾಡಿ ಸೈಡಲ್ಲಿ ಎತ್ತಿಡಬೇಕು.
ನೀವು ಇದಕ್ಕೆ ಬಟರ್ ಕೂಡ ಹಾಕ್ಕೊಂಡು ಇಟ್ಕೊಳ್ಳಿ, ಇಲ್ಲ ಅಂದರೆ ನಾನು ಎಣ್ಣೆನ ಸವರಿ ಇಟ್ಟಿದ್ದೀನಿ. ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ ಪೇಪರ್ನ. ನೋಡಿ ರೆಡಿ ಆಯಿತು ಕೇಕ್ ಟಿನ್. ನಾನು 1 ಕಪ್ಪು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. 6 ಇಂಚಿಂದು ಕೇಕ್ ಟಿನ್ ಆದರೆ ಸಾಕು. ಇಲ್ಲಿ ನಾನು ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಉಪ್ಪು 2ನೇ ಸರ್ತಿ ನಾನು ಯೂಸ್ ಮಾಡ್ತಾ ಇರೋದು. ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. 10 ನಿಮಿಷ ಮುಂಚೆನೇ ಸ್ಟಾರ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ. ಒಂದು ಬೌಲಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ, ಅಡುಗೆಗೆ ಯೂಸ್ ಮಾಡ್ತೀವಲ್ವ ಅದೇ ಎಣ್ಣೆ ತೊಗೋಬೋದು, ಇಲ್ಲಾಂದರೆ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು, ಬೆಣ್ಣೆ. ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಮಾಡಿ ಎತ್ತಿಟ್ಟಿದ್ವಲ್ಲ ಸೋಸ್ಕೊಂಡು, ಅದು ಬೆಲ್ಲದ ಪಾಕನ ಇದಕ್ಕೆ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮತ್ತು ಬೆಲ್ಲದ ಪಾಕನ ನೀಟಾಗಿ ಎರಡೂ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡಿ. ನಾವು ನಾರ್ಮಲ್ ಕೇಕ್ಗೆಲ್ಲ ಯೂಸ್ ಮಾಡ್ತೀವಲ್ವ, ಸಕ್ಕರೆ ಅಥವಾ ಬೆಣ್ಣೆ ಹಾಕಿ ಎರಡೂ ನೀಟಾಗಿ ಮಿಕ್ಸ್ ಆಗೋ ಥರ ಇದನ್ನು ಕೂಡ ಅದೇ ಥರ ಮಾಡ್ಕೋಬೇಕು. ಎರಡೂ ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಜೊತೆ ನೀಟಾಗಿ ಬೆರೆಸ್ಕೋಬೇಕು ಅದು ಬೆಲ್ಲದ ಪಾಕ. ಸರಿ, ಪಾಕ ಅನ್ನೋದಕ್ಕಿಂತ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದು ನೀರು. ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಎಲ್ಲಿ ಎಣ್ಣೆ ಸಪ್ರೇಟಾಗಿ ಪಾಕ ಸಪ್ರೇಟಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಕರೆಕ್ಟಾಗಿ ಹೊಂದ್ಕೊಂಡಿದೆ. ನೋಡಿ ಎಷ್ಟು ನೀಟಾಗಿ ಹೊಂದ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಒಂದು ಈ ಥರ ಜಲಡಿನ ಇಡ್ತಾಯಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಪ್ರಕಾರ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನು ತೊಗೋತಾ ಇದ್ದೀನಿ. ಗೋಧಿ ಹಿಟ್ಟನ್ನು ನೀಟಾಗಿ ಸೋಸ್ಕೊಂಡು ತೊಗೊಳ್ಳಿ. ಮುಂಚೆನೇ ನಾನು ಸೋಸಿ ಇಟ್ಟಿರ್ತೀನಿ, ಇವಾಗಲೂ ಕೂಡ ಒಂದು ಸರ್ತಿ ಸೋಸ್ಕೊಂಡು ಹಾಕ್ಕೊಳ್ಳೋಣ. ಇದರಲ್ಲೇ ನಾನು ಒಂದು 1/4 ಟೀ ಸ್ಪೂನಷ್ಟು, ಟೀ ಸ್ಪೂನಲ್ಲ ನಾರ್ಮಲ್ ಸ್ಪೂನು, ಆ ಸ್ಪೂನಿಂದ ನಾನು ಬೇಕಿಂಗ್ ಪೌಡ್ರನ್ನ ತೊಗೋತಾ ಇದ್ದೀನಿ. ನೋಡಿ ಚಿಕ್ಕದಿದೆ ಆ ಸ್ಪೂನು. ಚಿಕ್ಕ ಸ್ಪೂನಿಂದ ನಾನು ಬೇಕಿಂಗ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬೇಕಿಂಗ್ ಸೋಡಾನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಎರಡನ್ನು ನೀಟಾಗಿ. ಇವಾಗ ಕೊಕ್ಕೋ ಪೌಡ್ರು, ಇದನ್ನು ಕೂಡ ನಾನು 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸಾಕು, 1 ಇಲ್ಲ ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕು. ನೀಟಾಗಿ ಇದನ್ನು ಕೂಡ ಜಲಡಿ ಮಾಡ್ಕೊಳ್ಳೋಣ. ಇವಾಗ ವಿಸ್ಕರ್ ಸಹಾಯದಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇಲ್ಲ ಅಂದರೂ ಕೂಡ ನೀವು ಸ್ಪ್ಯಾಚುಲಾಯಿಂದ ಕೂಡ ನೀವು ಕಲಿಸ್ಕೋಬೋದು. ನೀಟಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ. ಇದಕ್ಕೆ ನಾನು ಹಾಲು ಕೂಡ ಯೂಸ್ ಮಾಡಿಲ್ಲ. ಆ ಬೆಲ್ಲದ ಪಾಕ, ಎಣ್ಣೆ ಅಷ್ಟು ಕೂಡ ನೀಟಾಗಿ ಮಿಕ್ಸ್ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಚಾಕ್ಲೇಟ್ ಕಲರ್ ಥರ. ನಾನು ಇದಕ್ಕೆ ಜಾಸ್ತಿ ಹಾಕಿಲ್ಲ, ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ನ ನಾನು 1 ಅವರ್ ಮುಂಚೆ ನೆನೆಸಿಟ್ಟಿದ್ನಲ್ವ ಆರೆಂಜ್ ಜ್ಯೂಸಲ್ಲಿ, ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕೇಕು, ತುಂಬ ಹೆಲ್ದಿ ಕೂಡ. ಇದನ್ನು ನಾನು 1 ತಿಂಗಳು ಇಟ್ಟು ಕೂಡ ತಿನ್ಬೋದು, ಏನು ಹಾಳಾಗಲ್ಲ ಇದು ಮನೆಯಲ್ಲಿ. ನೋಡಿ ನೀಟಾಗಿ ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸ್ ಆಗಿದೆ. ಇವಾಗ ಕೇಕ್ ಟಿನ್ನಲ್ಲಿ ಇದನ್ನು ಹಾಕೋಣ. ಕೇಕ್ ಟಿನ್ ಮುಂಚೆನೇ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಸೈಡಲ್ಲಿ. ಇವಾಗ ಈ ಮಿಶ್ರಣನ ಹಾಕ್ಕೊಳ್ಳೋಣ. ಹಾಕಿದ ಮೇಲೆ 1-2 ಸರ್ತಿ ಕೇಕ್ ಟಿನ್ನ ಟ್ಯಾಪ್ ಮಾಡಿ, ಅಂದರೆ ಕುಟ್ಟಿ ಹೀಗೆ ಕೆಳಗಡೆ ನೀಟಾಗಿ ಕರೆಕ್ಟಾಗಿ ಒಂದು ಲೆವೆಲ್ಗೆ ಬರುತ್ತೆ. ಸ್ವಲ್ಪ ಏರ್ ಬಬಲ್ಸ್ ಇದ್ರೂ ಕೂಡ ಹೋಗುತ್ತೆ.
ಇವಾಗ ರೆಡಿಯಾಗಿದೆ. ನಾವು ಮುಂಚೆನೇ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ವಲ್ವ, 10 ನಿಮಿಷ ಮುಂಚೆನೇ ಆ ಪಾತ್ರೆಯಲ್ಲಿ ಈ ಕೇಕನ್ನ ಇಡೋಣ. 45 ನಿಮಿಷದಿಂದ 50 ನಿಮಿಷದವರೆಗೂ ನಾನು ಇಡ್ತಾಯಿದ್ದೀನಿ. ನೀವು ಓವನಲ್ಲಿ ಮಾಡ್ತೀನಿ ಅಂದರೆ 180 ಡಿಗ್ರಿಯಲ್ಲಿ 45 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ಸಾಕು ನಿಮಗೆ. ಮೇಲೆ ನಾನು ಜಾಯಿಕಾಯಿ ಅಂತ ಬರುತ್ತಲ್ಲ, ಅದ್ರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಈ ಕೇಕ್ಗೆ. ಮೇಲೆ ನಾನು ಸ್ವಲ್ಪನೇ ಲೈಟಾಗಿ ತುರಿದು ಹಾಕಿದ್ದೀನಿ. ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಕೇಕ್ ಬೇಯಕ್ಕಿಟ್ಟಿದ್ದೀನಿ. ಇವಾಗ ನಾನು 40ರಿಂದ 50 ನಿಮಿಷಕ್ಕೆ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಇವಾಗ ನಾನು ಒಂದು ಸರ್ತಿ ನೋಡಿದ್ದೆ, ಆವಾಗ ವಿಡಿಯೋ ಮಾಡಿರಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ, ಅಂಟ್ತಾ ಇಲ್ಲ, ರೆಡಿಯಾಗಿದೆ ಕೇಕು. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಕೂಲ್ ಆಗೋಕ್ಕೆ ಬಿಟ್ಟಿದ್ದೆ. ಇವಾಗ ಈಚೆ ತೆಗಿಯೋಣ. ಸ್ವಲ್ಪ ಕೂಲ್ ಆದಮೇಲೆ ನಾವು ಕೇಕನ್ನು ಡಿಮೋಲ್ಡ್ ಮಾಡಿಕೊಳ್ಳೋಣ. ತುಂಬಾ ಚೆನ್ನಾಗಿ ಬಂದಿದೆ ಕೇಕು. ನೋಡಿ, ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ನೀಟಾಗಿ ಕೂಡ ಬಂದಿದೆ, ಒಂಚೂರು ಮುರಿದಿಲ್ಲ, ಕರೆಕ್ಟಾಗಿ ಬಂದಿದೆ. ತಳಕ್ಕೂ ಸ್ವಲ್ಪನೂ ಕೇಕ್ ಟಿನ್ಗೆ ಅಂಟ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಕೂಡ ಇದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲೂ ಮಾಡಿದಾಗ ಹೇಗೆ ಬಂದಿತ್ತು ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂವರೆಗೂ ಯಾರು ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನ್ಗೆ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ನನ್ನ ಜೊತೆ ಹಂಚ್ಕೊಳ್ಳಿ. ಇದೇ ಥರ ನನ್ನ ವಿಡಿಯೋಸ್ ನೋಡೋಕ್ಕೆ ನೀವು ನನ್ನ ಚಾನಲ್ನ ಫಾಲೋ ಮಾಡಿ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಟೇಸ್ಟಾಗಿದೆ. ಯಾರಾದರೂ ಮಕ್ಕಳು ಕೇಕ್ ಬೇಕಂದಾಗ ತುಂಬ ಕ್ರೀಮ್ ಇರುತ್ತೆ, ಆಚೆ ಕಡೆ ಮೈದಾ, ಶುಗರ್ ಎಲ್ಲವನ್ನು ಹಾಕಿರ್ತಾರೆ. ಈ ಥರ ಮನೆಯಲ್ಲೇ ಮಾಡಿಕೊಡಿ. ನಾವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಕ್ರಿಸ್ಮಸ್ಗೆ ಅಂತಲೂ ಅಲ್ಲ, ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆದಾಗ ಮಾಡಿ ಕೊಡ್ಬೋದು. ಹೈ ಪ್ರೋಟೀನ್ ಕೇಕ್ ಇರುತ್ತೆ ಇದು. ನಿಮ್ಮ ಮನೇಲಿ ಒಂದು ಸರ್ತಿ ಟೇಸ್ಟ್ ಮಾಡಿ, ನಿಮ್ಮ ಮನೇಲೂ ಕೂಡ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂಡ ನಾವು ಟೇಸ್ಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋ ಶುಗರ್, ನೋ ಮೈದಾ, ನೋ ಎಗ್, ನೋ ವೈನ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು.